ಮಗನೇ ಸ್ವಲ್ಪ ದುಡ್ಡಿದ್ರೆ ಕೊಡೋಣ ತಂಗಿ ಮನೆಗೆ ಹೋಗ್ಬರ್ತೀನಿ. ನನ್ನ ಹತ್ರ ಇಲ್ಲ ಐತ್ ಮಮ್ಮಿ, ನಂಗಿನ್ನೂ ಸ್ಯಾಲ್ರಿ ಆಗಿಲ್ಲ. ನನ್ನ ಹತ್ರ ಎಲ್ಲಿ ಬರ್ಬೇಕು ಹೇಳು ದುಡ್ಡು? ಸರಿ ಆಯ್ತು ಬಿಡಪ್ಪ, ಏನ್ ಮಾಡಿ. ಅತ್ತೆ ಏನಮ್ಮ? ಅತ್ತೆ ನಿಮ್ ಮಗನ ಹತ್ರ ದುಡ್ಡು ಕೇಳ್ತಾ ಇದ್ರಲ್ಲ, ತಗೊಳ್ಳಿ ದುಡ್ಡು. ಎಲ್ಲಿಗೋ ಹೋಗ್ಬೇಕು ಅಂದ್ರಲ್ಲ, ಹೋಗ್ ಬನ್ನಿ. ಸರಿ ಅಮ್ಮ, ಹೋಗ್ಬಿಡ್ತೀನಿ. ಅಲ್ವೇ, ಎಲ್ಲದಕ್ಕೂ ನನ್ನ ಹತ್ರನೇ ದುಡ್ಡು ಕೇಳ್ತಿದ್ದೆ. ಇವಾಗ ನಮ್ಮ ಅಮ್ಮನ್ ಕೊಡಕ್ಕೆ ನಿನ್ನ ಹತ್ರ ದುಡ್ಡೆಲ್ಲ ಬಂತು? ಓ ಅದಾ, ನಾನೇ ದುಡಿತಾ ಇದ್ದೀನಿ. ಏನೋ ನೀರೇ ದುಡಿತಿದ್ಯಾ? ನೀನ್ ಮನೆಯಿಂದ ಹೊರಗಡೆ ಕೆಲ್ಸಕ್ಕೆ ಹೋಗಲ್ವಲ್ಲ, ಅದೆಂಗೆ ದುಡಿತೀಯಾ? ರೀ, ನಾವ್ ಹೊರಗಡೆ ಹೋಗಿ ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ, ಮನೇಲೆ ಕುತ್ಕೊಂಡು ವರ್ಕ್ ಮಾಡ್ಬೋದು. ನಾನು ಒಂದೇ ದಿನದಲ್ಲಿ 5,000 ಇಂದ 10,000 ದುಡಿತಾ ಇದ್ದೀನಿ. ಅಲ್ವೇ, ನಿನ್ನ ಹತ್ರ ಲ್ಯಾಪ್ಟಾಪ್ ಕಂಪ್ಯೂಟರ್ ಏನು ಇಲ್ವಲ್ಲ? ಈ ವರ್ಕ್ ಮಾಡೋಕೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಏನು ಬೇಕಾಗಿಲ್ಲ, ನಮ್ಮ ಮೊಬೈಲ್ ಇಂದಾನೇ ವರ್ಕ್ ಮಾಡ್ಬೋದು. ಮತ್ತೆ ಇದು ಯಾವುದೇ ರೀತಿ ಫೇಕ್ ಅಲ್ಲ, ಗವರ್ಮೆಂಟ್ ರಿಜಿಸ್ಟರ್ ಆಗಿರುವಂತ ಕಂಪನಿ. ಎಜುಕೇಶನ್ ಏನಿರ್ಬೇಕು? SSLC PUC ಡಿಗ್ರಿ ಆಗಿದ್ರೆ ಸಾಕು. ಪಾರ್ಟ್ ಟೈಮ್ ಫುಲ್ ಟೈಮ್ ಯಾವ ಬೇಕಾದ್ರೂ ಮಾಡ್ಬೋದು. ಕಾಲೇಜ್ ಹೋಗ್ತಾ ಇರೋರು, ಎಜುಕೇಶನ್ ಆಗಿ ಕೆಲಸ ಇಲ್ಲದೆ ಮನೇಲಿ ಇರೋರು, ಆಲ್ರೆಡಿ ಜಾಬ್ ಮಾಡ್ತಾ ಇರೋರು ಇದ್ರಲ್ಲಿ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ಬೋದು. ನೀವೇನಾದ್ರೂ ವರ್ಕ್ ಫ್ರಮ್ ಹೋಮ್ ಜಾಬ್ ನ ಸರ್ಚ್ ಮಾಡ್ತಿದ್ರಾ? ಹಾಗಾದ್ರೆ ನಾನು ಕೆಳಗಡೆ ಕೊಟ್ಟಿರುವಂತ ಕಾಂಟ್ಯಾಕ್ಟ್ ನಂಬರ್ ಗೆ ವಾಟ್ಸ್ಆಪ್ ಮಾಡಿ. ನೀವು ಕೂಡ ವರ್ಕ್ ಮಾಡಿ, ಮನಿನ ಅರ್ನ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ವಿಡಿಯೋನ ಆದಷ್ಟು ಶೇರ್ ಮಾಡಿ.